ಇದೊಂದು ತುಂಬ ಜನ ಕೇಳಿರ್ತೀರಾ. ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಜಸ್ಟ್ ಮನೆಯಿಂದ ಸ್ಲಿಪ್ಪರ್ ಹಾಕೊಂಡು ಹೊರಗೆ ಹೋಗ್ತಾರೆ. ಮನೆಗೆ ಬಂದು ಸ್ಲಿಪ್ಪರ್ ಬಿಟ್ಟು ರೂಮಲ್ಲಿ ಹೋಗಿ ಮಲ್ಕೊತಾರೆ. ಆಮೇಲೆ ನೋಡಿದ್ರೆ ಅವ್ರು ಸತ್ತೋಗಿರ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಕ್ರಾಕ್ಸ್ ಅಂತ ಒಂದು ಸ್ಲಿಪ್ಪರ್ಸ್ ಬರುತ್ತೆ, ಶೂ ರೀತಿ ಇರುತ್ತೆ ಅದು. ಆ ಶೂ ಒಳಗಡೆ ಆ್ಯಕ್ಚುಲಿ ಹಾವಿರುತ್ತೆ, ಅವರಿಗೆ ಗೊತ್ತಿರಲ್ಲ. ಆ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ, ಒಳಗಡೆ ಹಾವು ಸತ್ತೋಗುತ್ತೆ. ಆ ಹಾವು ಅವ್ರ ಕಾಲಿಗೆ ಕಚ್ಚಿರುತ್ತೆ. ಅವ್ರ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, 2016ರಲ್ಲಿ ಅವ್ರಿಗೆ ಯಾವುದೋ ಒಂದು ಆಪರೇಷನ್ ಆಗಿರುತ್ತೆ, ಅದರಿಂದ ಕಾಲ್ದು ಸೆನ್ಸೇಷನ್ ಹೋಗಿರುತ್ತೆ. ಹಾವು ಕಚ್ಚಿದ್ರು ಅವ್ರಿಗೆ ಗೊತ್ತಾಗಿರಲ್ಲ, ಹಾವಿರೋದು ಕೂಡ ಗೊತ್ತಾಗಿರಲ್ಲ. ಅದೇ ಸ್ಲಿಪ್ಪರ್ ಹಾಕೊಂಡು ಹೋಗಿರ್ತಾರೆ. ಮನೆ ಕೆಲಸ ಮಾಡಿದವರು ಆ ಸ್ಲಿಪ್ಪರ್ ಒಳಗಡೆ ಹಾವು ಸತ್ತಿರೋದನ್ನ ನೋಡ್ತಾರೆ. ಅದಾದ್ಮೇಲೆ ಅವ್ರ ತಾಯಿ ರೂಮ್ ಒಳಗಡೆ ಹೋಗಿ ಮಗನ ಚೆಕ್ ಮಾಡಿದಾಗ ಆ ಕಾಲಲ್ಲಿ ಹಾವು ಕಚ್ಚಿರೋದಿರುತ್ತೆ. ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ. ಅಷ್ಟೊತ್ತಾಗ್ಲೇ ಅವನು ಸತ್ತೋಗಿರ್ತಾನೆ. ಮಳೆಗಾಲ ಚಳಿಗಾಲದಲ್ಲಿ ಪ್ರಾಣಿಗಳು ಕೂಡ ಉಳ್ಕೊಳ್ಳೋಕೆ ಒಳ್ಳೆ ಜಾಗನ ಹುಡುಕ್ತಾ ಇರುತ್ತೆ. ಶೂಗಳು, ಈ ರೀತಿ ಕ್ರಾಕ್ ಸ್ಲಿಪ್ಪರ್ ನೋಡಿದ್ರೆ ಅದು ಖುಷಿ ಆಗುತ್ತೆ ಅಂತ ಅನ್ಸುತ್ತೆ, ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಾರೆ. ಸೊ ಇನ್ನು ಮುಂದೆ ಚಪ್ಪಲಿ ಮತ್ತು ಶೂ ಹಾಕೋಕ್ಕಿಂತ ಮುನ್ನೆ ಒಂದ್ಸಲ ನೀವು ಒಳಗಡೆ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ನೋಡಿ. ಅವರು ಏನಾದರೂ ಚೆಕ್ ಮಾಡಿದರೆ ಬಹುಶಃ ಅವ್ರು ಬದುಕ್ತಿದ್ರೋ ಏನೋ. ಪಾಪ ಕಾಲ್ ಬೇರೆ ಸೆನ್ಸೇಷನ್ ಇರಲಿಲ್ಲ, ಕಣ್ಣಿದ್ರು ಕೂಡ ಅವರು ನೋಡಲಿಲ್ಲ. ಸೊ ಇನ್ನು ಮುಂದೆ ನೀವು ಕೂಡ ಶೂ ಚಪ್ಪಲಿ ಹಾಕಬೇಕಾದ್ರೆ ಒಂದ್ಸಲ ಒಳಗಡೆ ಏನಾದರೂ ಹಾವು ಚೇಳಿದೆಯಾ ಚೆಕ್ ಮಾಡಿ ನೋಡಿ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.